ಎಸ್ ದಕ್ಷಿಣ ಕಾಶಿ ನಂಜನಗೂಡಿಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಗುರುವಾರ ಭೇಟಿ ಕೊಟ್ಟು ಆರ್ಪಿ ರಸ್ತೆಯಲ್ಲಿ ನಿರ್ಮಾಣವಾಗುತ್ತಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯ ಸ್ಥಳ ಪರಿಶೀಲನೆ ನಡೆಸಿದ್ರು. ಸಂಸದ ಸುನೀಲ್ ಬೋಸ್, ಶಾಸಕ ದರ್ಶನ್ ನಾರಾಯಣ್ ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಈ ಸಂದರ್ಭ ಸಾಥ್ ಕೊಟ್ಟರು. ಇದಕ್ಕೂ ಮುನ್ನ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನ ಪಡೆದ ಅವರು ಅಲ್ಲಿಂದ ಸೀದಾ ಆರ್ಪಿ ರಸ್ತೆಗೆ ಆಗಮಿಸಿ ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸಿದ್ರು. ಕಾಲ್ನಡಿಗೆ ಮೂಲಕ ಭಾರ್ಗವಿ ಚಿತ್ರಮಂದಿರದವರೆಗೂ ಸಾಗಿ ರೈಲ್ವೆ ಹಳಿ ಬಳಿ ಕಾಮಗಾರಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಜಮಾಯಿಸಿದ ನಂಜನಗೂಡಿನ ಸ್ಥಳೀಯರು ಮತ್ತು ಸಂಘ ಸಂಸ್ಥೆಗಳು ಕಾಮಗಾರಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರು. ಕೆಲವರು ಮೇಲ್ಸೇತುವೆ ಕಾಮಗಾರಿ ನೇರವಾಗಿ ನಿರ್ಮಾಣ ಮಾಡಬೇಕು ಅಂತ ಮನವಿ ಮಾಡಿದ್ರೆ, ಇನ್ನು ಕೆಲವರು ಕಾಮಗಾರಿ ರೂಟ್ ಮ್ಯಾಪ್ ಬದಲಾವಣೆ ಮಾಡುವಂತೆಯೂ ಒತ್ತಾಯ ಮಾಡಿದ್ರು. ನಗರಸಭೆ ಸದಸ್ಯರುಗಳು, ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳ ಅಭಿಪ್ರಾಯ ಅನಿಸಿಕೆಗಳನ್ನು ಆಲಿಸಿ ಸಂಬಂಧಪಟ್ಟ ನಗರಸಭೆ ಅಧಿಕಾರಿ ಮತ್ತು ರೈಲ್ವೆ ಅಧಿಕಾರಿಗಳು, ಸಂಸದರು, ಶಾಸಕರೊಂದಿಗೆ ಚರ್ಚೆಯನ್ನ ನಡೆಸಿದ್ರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಮಗಾರಿಗೆ ಸಂಬಂಧಪಟ್ಟಂತೆ ಜನರ ಹಿತಾಸಕ್ತಿ ಮುಖ್ಯ, ವೈಯಕ್ತಿಕ ಹಿತಾಸಕ್ತಿಯನ್ನ ಪರಿಗಣನೆ ಮಾಡಲ್ಲ. ಅಧಿಕಾರಿಗಳು ಮತ್ತು ಸ್ಥಳೀಯರ ಅಭಿಪ್ರಾಯದಂತೆ ಮೇಲ್ಸೇತುವೆ ಕಾಮಗಾರಿ ನೇರವಾಗಿ ನಿರ್ಮಾಣವಾಗಲಿದೆ. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಇವತ್ತು ಸ್ಥಳ ಪರಿಶೀಲನೆ ಮಾಡಲಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಅತಿ ಶೀಘ್ರದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತೆ ಅಂತ ತಿಳಿಸಿದ್ರು. ಸುಮಾರು ವರ್ಷದ ಲೆವೆಲ್ ಕ್ರಾಸಿಂಗ್ಗಳೇನಿದೆ, ಇದನ್ನ 100ಕ್ಕೆ 100 ಭಾರತ ಸರ್ಕಾರನೇ ಮಾಡಿ ಅದನ್ನ ಬಗೆಹರಿಸಬೇಕು ಅನ್ನೋ ತೀರ್ಮಾನವನ್ನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ ಮೇಲೆ, ಆಮೇಲೆ ಇವತ್ತು ಕರ್ನಾಟಕದಲ್ಲಿ ಸುಮಾರು 2 ತಿಂಗಳ ಹಿಂದೆ ಬೆಂಗಳೂರಿಗೆ 100 ಕಿಲೋಮೀಟರ್ ದೂರದಲ್ಲಿ ಎಷ್ಟಿದೆ ಅಂತ ಒಂದು ಸರ್ವೆ ಮಾಡಿಸಿದಾಗ 175-180 LCಗಳು ಬಂದು ಈಗಾಗಲೇ ತೊಡಗೆ 75 LCಗಳು ಸ್ಯಾಂಕ್ಷನ್ ಆಗಿದೆ. 12 LC ಗೇಟ್ಗಳು ಬೆಂಗಳೂರು ನಗರದ ಒಳಗಡೆ ಸುಮಾರು 25 ವರ್ಷಗಳಿಂದ ಅದು ಹಾಗೆ ಕಾಲ ಕಳೀತಾ ಇದ್ರು. ಜನಗಳಿಗೆ ಒಂದು ರೀತಿ ನೋವಿನ ಮೇಲೆ ನೋವಾಗ್ತಾ ಇತ್ತು. ಅದೆಲ್ಲವನ್ನು ಕೂಡ ಓದುವ 15 ದಿವಸಗಳ ಹಿಂದೆ ನಾನೇ ಸ್ವತಃ ಎಲ್ಲ ಅಧಿಕಾರಿಗಳನ್ನ ನಮ್ಮವ್ರನ್ನೆಲ್ಲ ಕೂರಿಸಿ ಎಲ್ಲ ಮಾಡಿ ಬಗೆಹರಿಸಿದ್ದೀವಿ. ಇನ್ನು 101 LC ಗೇಟ್ಗಳಿಗೆ ಎಸ್ಟಿಮೇಟು ಕೂಡ ಅದು ಎಲ್ಲಿ ROB ಮಾಡಬೇಕು, ಎಲ್ಲಿ RUB ಮಾಡಿ, ಎಲ್ಲಿ ಮೇಲ್ಕ ಸೇತುವೆ, ಎಲ್ಲಿ ಕೆಳ ಸೇತುವೆ, ಇದೆಲ್ಲವೂ ಕೂಡ ನಡೀತಾ ಇದೆ. ಮೈಸೂರಿನಲ್ಲಿ ಹಳೆ ಮೈಸೂರು ಮೈಸೂರು ರೈಲ್ವೆ ನಿಲ್ದಾಣವನ್ನು ಅಂದಿನ ಲೋಕಸಭಾ ಸದಸ್ಯರಾಗಿದ್ದ ಪ್ರತಾಪ್ ಸಿಂಹ ಅವರು 106 ಕೋಟಿ ರೂಪಾಯಿಗಳನ್ನು ಕೊಡಿಸಿದ್ರು. ಇವತ್ತಿನ ನಮ್ಮ ಲೋಕಸಭಾ ಸದಸ್ಯ ಯದುವೀರ್ ಒಡೆಯರ್ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. 15 ಸಾರಿ ಬರ್ತೀನಿ, ಇಲ್ಲಿ ಸಮಸ್ಯೆ ಗೊತ್ತಿದೆ. ಇದೇ ರೀತಿಯಾದ ಸಮಸ್ಯೆ ನನ್ನ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಟವಾಡಿ, ಮಲ್ಸಂದ್ರ, ಮೈದಾಳ, ಬಂಡಿಹಳ್ಳಿ ಈ ರೀತಿ ಎಲ್ಲವೂ ಕೂಡ ಕಂಜೆಸ್ಟ್ ಆಗಿರ್ತಕ್ಕಂಥ ಜಾಗಗಳಲ್ಲಿ ಹೆಂಗ್ ಬಿಡಬೇಕು ಏನು ಬಿಡಬೇಕು ಅನ್ನೋದು ನಾನು ಒಂದು ವರ್ಷ 2 ತಿಂಗಳಲ್ಲಿ 25-26 ರಾಜ್ಯಗಳಿಗೆ ಸುತ್ತಾಡ್ಕೊಂಡು ಬಂದಿದ್ದೀನಿ. 106 ರೈಲ್ವೆ ಸ್ಟೇಷನ್ಗಳ ಹತ್ರ ಹೋಗಿದ್ದೀನಿ. ನಂಜನಗೂಡು ಬೆಂಗಳೂರನ್ನ ಹೊಂದ್ಕೊಂಡಿರೋದ್ರಿಂದ ತುಂಬಾ ಶೀಘ್ರಗತಿಯಲ್ಲಿ ಬೆಳೀತದೆ. ಬೆಳವಣಿಗೆಯನ್ನು ಅರ್ಥ ಮಾಡಿಕೊಂಡು ಮತ್ತೆ ಪಂಗಡ ಸುತ್ತಿ ಬಯಲಾಗಿ ಬರೋದು, ಮತ್ತೊಂದು ಮಾಡೋದು, ಅವತ್ತಿನ ಕಾಲದಲ್ಲಿ ಏನೋ ಒಂದು ಟೆಕ್ನಾಲಜಿ ಯಾವ ಉದ್ದೇಶಕ್ಕೆ ಏನಾಗಿತ್ತು ಅದನ್ನ ಬಗ್ಗೆ ನಾನು ಇವಾಗ ಮತ್ತೆ ಪೋಸ್ಟ್ಮಾರ್ಟಮ್ ಮಾಡೋದಿಲ್ಲ. ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ಕರೆದಿದ್ದೀನಿ, ಸೂಚನೆ ಕೊಡ್ತೀನಿ. ಇನ್ನು 1.5-2 ತಿಂಗಳು ಈ ಕೆಲಸ ಪ್ರಾರಂಭ ಮಾಡಿ ಮುಂದಿನ 2026ರಲ್ಲಿ ಮುಗಿಸೋದಕ್ಕೆ ಇದೆ. ಕೆಳ ಸೇತುವೆ ಆದ್ರೆ ನಮ್ಗೆ ಏನು ತೊಂದರೆ ಇಲ್ಲ. 2 ತಿಂಗಳು
ಮೇಲ್ಸೇತುವೆಯನ್ನು ಮಾಡುವಾಗ ನೂರಾರು ವರ್ಷಗಳ ಕಾಲ ಇರಬೇಕಾಗ್ತದೆ. ಅದನ್ನ ಹೆಂಗ್ ತಗೋಬೇಕು ಏನ್ ತಗೋಬೇಕು ನಾನು ಕೂಡ ಎಲ್ಲ ಒಂದ್ ಕಡೆ ಸಾವಿರಾರು ಕಡೆ ಹೋಗಿ ಬಂದಿದ್ದೀನಿ. ನಂಜನಗೂಡಲ್ಲಿ ಮೋದಿ ಅವರು ಕೊಟ್ಟಿರೋ ಹಣನ ಆ ಭಾಗದ ಜನರಿಗೆ ಯಾವ ರೀತಿ ವಿನಿಯೋಗ ಮಾಡಬೇಕು ಅನ್ನೋದನ್ನ ನಾನು ಇಲ್ಲೇ ಲೋಕಸಭಾ ಸದಸ್ಯರು, ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರು, ನಮ್ಮ ಮುಖಂಡರು ಎಲ್ಲರೂ ಕೂತ್ಕೊಂಡು ನನಗೂ ಕೂಡ ಸ್ವಲ್ಪ ತಾಂತ್ರಿಕವಾಗಿ ಗೊತ್ತಿರೋದ್ರಿಂದ ಜನರನ್ನ ನೀವೇನಕ್ಕಿಂತ ಕರ್ಕೊಂಡು ಸೋ ಮಾಡಿದಾರೋ ಗೊತ್ತಿಲ್ಲ. ಓಟು ಅನ್ನೋದು ಸ್ವಲ್ಪ ತಾಣಪ್ಪ, ಅದಕ್ಕೆ ಬಗೆಹರಿಸಬೇಕು, ಸ್ಟ್ರೈಟ್ ಮಾಡಬೇಕು ಅನ್ನೋದು ನಿಮ್ಗಿನ ಚೆನ್ನಾಗಿ ಅರ್ಥ ಆಗಿದೆ. ಆರಾಮಾಗಿರ್ರಿ, 2-3 ಗಂಟೆಲೆ ಈಗ ಯಾಕೆ ಜನ ಸೇರಿದ್ರು ಅಂದ್ರೆ ಸರ್, ನಿಮ್ಮಲ್ಲೇ ಒಬ್ಬ ನಾಯಕ ಅವನ ಆಸ್ತಿ ಉಳಿಸ್ಕೊಳ್ಳೋಕೋಸ್ಕರ ಬೇರೆ ಪ್ಲಾನ್ ಮಾಡಿ ಎಲ್ಲ ಬಂದ ಎಫ್ಸಿ ಎಲ್ಲ ಹಾಳು ಮಾಡಿ ಸರ್ ಏನಿಲ್ಲ ಸರ್, ಜನಕ್ಕೆ ಆತಂಕ ಇದೆ ಸರ್. ಅಂಡರ್ ಬ್ರಿಡ್ಜ್ ಮಾಡಿ ಅವಾಂತರ ಆಗಿತ್ತಲ್ಲ, ಆ ಥರದ್ದು ಆಗಬಾರ್ದು ಎಚ್ಚರಿಕೆ ಸರ್ ಅಷ್ಟೇ. ಜನ ಪ್ರಜ್ಞಾವಂತರಾಗಿದ್ದಾರೆ ಸರ್. ಬುಡಪ್ಪ, ನಿಂದೆ ಅಲ್ಲಿದ್ರೆ ಅದೇ ಮಾಡ್ಬೇಡ. ನೀನು ಮಾಡಿರೋದು ಬಿಡಿ ಅವ್ರಿಗೆ ಅರ್ಥ ಆಗುದಿಲ್ಲ. ಬೇಡ, ಜನಗಳಿಗೆ ಅನುಕೂಲ ಬೇಕು. ನಾನು ಇಲ್ಲಿ ಯಾರ ಪಾರ್ಟಿ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆ ಇದನ್ನ ಬಗೆಹರಿಬೇಕಾದ ನಮ್ಮ ಕರ್ತವ್ಯ. ಸರ್, ತುಮಕೂರಲ್ಲಿ ಅಭಿವೃದ್ಧಿ ಅಧಿಕಾರ ಅಂತಾರೆ, ಅದಕ್ಕೋಸ್ಕರ ನಮ್ಮೂರ ಮೇಲೆ ನಿಮ್ಮ ಆಶೀರ್ವಾದ ತಾಳಿಲಿ ಅವೆಲ್ಲ ಇರ್ತದೆ. ಆಗಮಿಸಿದ ವಿ ಸೋಮಣ್ಣ ಅವರಿಗೆ ಬಿಜೆಪಿ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಮತ್ತು ಸಂಘ ಸಂಸ್ಥೆಗಳಿಂದ ಭರ್ಜರಿ ಸ್ವಾಗತ ಕೋರಲಾಯಿತು. ಈ ಸಂದರ್ಭ ಶಾಸಕ ಶ್ರೀವತ್ಸ, ನಗರಸಭೆ ಅಧ್ಯಕ್ಷ ಶ್ರೀಕಂಠ ಸ್ವಾಮಿ, ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಮಾಜಿ ಶಾಸಕ ಹರ್ಷವರ್ಧನ್, ಕಳಲೆ ಕೇಶವಮೂರ್ತಿ, ನಂಜನಗೂಡು ನಗರಸಭೆ ಆಯುಕ್ತ ವಿಜಯ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ, ಮಹದೇವಯ್ಯ ಸೇರಿದಂತೆ ನಗರಸಭೆ ಸದಸ್ಯರು, ರೈಲ್ವೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ನಂಜನಗೂಡು ಭಾಗದ 100 ಜನ ಉಪಸ್ಥಿತರಿದ್ದರು.